KN ರಾಜಣ್ಣವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್, ನಾವೇನು ಹೈಕಮಾಂಡ್ ಗುಲಾಮ್ರಲ್ಲ, ಹೊಸ ಅಧ್ಯಕ್ಷರು ಹೊಸ ರೂಲ್ಸ್ ಬೇರೆ ಏನಂತಾರೆ, ಹೊಸ ಹೈಕಮಾಂಡು ಹೊಸ ರೂಲ್ಸ್ ಬೇರೆ ತಂದಿದ್ದಾರೆ ಅಂತ ಪರೋಕ್ಷವಾಗಿ ಒಂದು ರೀತಿ ನೋಡಿ. ಯಾರು ಗುಲಾಮ್ರಲ್ಲ ಅಂತ ಒಂದನೇದು. ಎರಡನೇದು, ಎಲ್ಲರೂ ಇದು ಹೈಕಮಾಂಡ್ ಇರ್ಬೋದು, ಲೋ ಕಮಾಂಡ್ ಇರ್ಬೋದು, ಅನುಕೂಲಕ್ಕೆ ನಡೆಯೋಕ್ಕಾಗೋದಿಲ್ಲ. ಆಯಿತಾ? ಅಂದರೆ ಈಗ ನಮ್ಗೆ ಟಿಕೆಟ್ ಬೇಕಾದಾಗ ಹೈಕಮಾಂಡ್ ಇಂಪಾರ್ಟೆಂಟು. ಟಿಕೆಟ್ ಇರಲಾರ್ದ ನಮ್ಮ ಟಿಕೆಟ್ ಸಿಕ್ಕಿ ಗೆದ್ದಾದಮೇಲೆ ಹೈಕಮಾಂಡೇ ಇಲ್ಲ ಅಂದರೆ ಹೇಗೆ? ಸಿ ಹೂವೆವರ್ ಇಟ್ ಈಸ್ ಎಲ್ಲರೂ ಪಾರ್ಟಿಯ ಶಿಸ್ತಿನ ಚೌಕಟ್ಟಿನಲ್ಲೇ ಇರಬೇಕಲ್ಲ. ಅದು CM ಇರ್ಬೋದು, DCM ಇರ್ಬೋದು, ನಾನಿರ್ಬೋದು, ಯಾರೇ ಇರ್ಬೋದು, ವಿ ಆರ್ ಆಲ್ ಬೌಂಡ್ ಬೈ ಪಾರ್ಟಿಯಿಂದ ನಾವು ನಮ್ಮಿಂದ ಪಾರ್ಟಿ ನಡೀತಾ ಇದೆ ಅಂತ ತಿಳ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ ಅಷ್ಟೇ. ಯಾರೇ ಇರ್ಬೋದು ಅದು. ಸೊ ಐ ಆಮ್ ನಾಟ್ ಶ್ಯೂರ್ ರಾಜಣ್ಣ ಸಾಹೇಬ್ರು ಯಾವ ಇದರಲ್ಲಿ ಹೇಳಿದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಯಾರು ಗುಲಾಮರಲ್ಲ. ಆದರೆ ಪಾರ್ಟಿ ಚೌಕಟ್ಟಿನಲ್ಲಿ ಎಲ್ಲರೂ ನಡ್ಕೋಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಶಿಸ್ತಿನ ಸಿಪಾಯಿ ಕರ್ತವ್ಯ. KN ರಾಜಣ್ಣವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್, ನಾವೇನು ಹೈಕಮಾಂಡ್ ಗುಲಾಮ್ರಲ್ಲ, ಹೊಸ ಅಧ್ಯಕ್ಷರು ಹೊಸ ರೂಲ್ಸ್ ಬೇರೆ ಏನಂತಾರೆ, ಹೊಸ ಹೈಕಮಾಂಡು ಹೊಸ ರೂಲ್ಸ್ ಬೇರೆ ತಂದಿದ್ದಾರೆ. ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪರೋಕ್ಷವಾಗಿ ಒಂದು ರೀತಿ ನೋಡಿ. ಯಾರು ಗುಲಾಮ್ರಲ್ಲ ಅಂತ ಒಂದನೇದು. ಎರಡನೇದು, ಎಲ್ಲರೂ ಇದು ಹೈಕಮಾಂಡ್ ಇರ್ಬೋದು, ಲೋ ಕಮಾಂಡ್ ಇರ್ಬೋದು, ಅನುಕೂಲಕ್ಕೆ ನಡೆಯೋಕ್ಕಾಗೋದಿಲ್ಲ. ಆಯಿತಾ? ಅಂದರೆ ಈಗ ನಮ್ಗೆ ಟಿಕೆಟ್ ಬೇಕಾದಾಗ ಹೈಕಮಾಂಡ್ ಇಂಪಾರ್ಟೆಂಟು. ಟಿಕೆಟ್ ಇರಲಾರ್ದ ನಮ್ಮ ಟಿಕೆಟ್ ಸಿಕ್ಕಿ ಗೆದ್ದಾದಮೇಲೆ ಹೈಕಮಾಂಡೇ ಇಲ್ಲ ಅಂದರೆ ಹೇಗೆ? ಸಿ ಹೂವೆವರ್ ಇಟ್ ಈಸ್ ಎಲ್ಲರೂ ಪಾರ್ಟಿಯ ಶಿಸ್ತಿನ ಚೌಕಟ್ಟಿನಲ್ಲೇ ಇರಬೇಕಲ್ಲ. ಅದು CM ಇರ್ಬೋದು, DCM ಇರ್ಬೋದು, ನಾನಿರ್ಬೋದು, ಯಾರೇ ಇರ್ಬೋದು, ವಿ ಆರ್ ಆಲ್ ಬೌಂಡ್ ಬೈ ಪಾರ್ಟಿಯಿಂದ ನಾವು ನಮ್ಮಿಂದ ಪಾರ್ಟಿ ನಡೀತಾ ಇದೆ ಅಂತ ತಿಳ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ ಅಷ್ಟೇ. ಯಾರೇ ಇರ್ಬೋದು ಅದು. ಸೊ ಐ ಆಮ್ ನಾಟ್ ಶ್ಯೂರ್ ರಾಜಣ್ಣ ಸಾಹೇಬ್ರು ಯಾವ ಇದರಲ್ಲಿ ಹೇಳಿದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಯಾರು ಗುಲಾಮರಲ್ಲ. ಆದರೆ ಪಾರ್ಟಿ ಚೌಕಟ್ಟಿನಲ್ಲಿ ಎಲ್ಲರೂ ನಡ್ಕೋಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಶಿಸ್ತಿನ ಸಿಪಾಯಿ ಕರ್ತವ್ಯ.